श्रीगुरुभ्यो नमः हरिः ओम् आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। पुरन्दरगुरुं वन्दे दासश्रेष्ठं दयानिधिम्। ಕನಕದಾಸಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮಧ್ವಾಚಾರ್ಯ ವಾಣಿಯ ಮುಖಾಂತರ ಅನೇಕ ವಿಷಯಗಳನ್ನ ಮನೆಯಲ್ಲೇ ಕುಳಿತು ಆಸ್ವಾದನೆ ಮಾಡಿ ಪುನಃ ಪುನಃ ಮೆಲುಕು ಹಾಕಿ ಮನಸ್ಸಿನ ಮಾಲಿನ್ಯವನ್ನೆಲ್ಲ ಕಳೆದುಕೊಂಡು ಭಗವಂತನ ಹತ್ತಿರ ಚಿತ್ತವನ್ನ ಇಟ್ಟು ಅವನ ಒಲುಮೆ ನಮಗೆ ಆಗುವಂತಹ ಒಂದು ಅದ್ಭುತ ಕಾರ್ಯವನ್ನ ಅನೇಕ ಮಾಧ್ಯಮಗಳು ಮಾಡ್ತಾ ಇವೆ. ಅದರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಮಧ್ವಾಚಾರ್ಯ ವಾಣಿ ಇದೆ. ನೀವೆಲ್ಲರೂ ಅದಕ್ಕೆ ಪ್ರೋತ್ಸಾಹನವನ್ನ ಕೊಟ್ಟಿದ್ದೀರಿ. ಇವತ್ತಿನ ಕಾಲದಲ್ಲಿ ಯಾವ್ಯಾವುದೋ ನಿಮ್ಮ ಮಕ್ಕಳ ಒಂದು ಸಣ್ಣ ಕಾರ್ಯಕ್ರಮ ಇದ್ದಾಗ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ, ಅಭಿಮಾನ ಇದೆ, ಎಲ್ಲವೂ ಸರಿ. 16 ಜನಕ್ಕೆ ಅದನ್ನ ಹೇಳ್ತೇವೆ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಅಂತ. ಸಂತೋಷ, ಅದು ಬೇಡ ಅಂತಲ್ಲ. ಆದರೆ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಒಂದು ಅಪ್ಪಣೆಯನ್ನ ಮಾಡಿದ್ದ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪರೇಚ್ಛವಃ ಏವಂ ಆಘೋಷಯದ್ರಾಮೋ ದೂತೈರ್ದಿಕ್ಷು ಸಮಸ್ತಶಃ. ನನ್ನೊಟ್ಟಿಗೆ ಎಲ್ಲರೂ ಬನ್ನಿ, ಸಂಸಾರ ಬಂಧನವನ್ನ ಬಿಡುಗಡೆ ಮಾಡಿ ನನ್ನ ಮನೆಯಲ್ಲಿ ನಿಮಗೆ ಶಾಶ್ವತವಾದ ಅನುಕೂಲವನ್ನು ಮಾಡಿಕೊಡ್ತೇನೆ ಅಂತ. ರಾಮರಾಜ್ಯದಲ್ಲಿ ಎಲ್ಲ ಅನುಕೂಲ ಮೋಕ್ಷದಲ್ಲಿ ಇದ್ದಷ್ಟು ಇಲ್ಲೇ ಇದ್ದದ್ದರಿಂದ ನಾವೆಲ್ಲ ಇಲ್ಲೇ ಇರ್ತೇವೆ ಅಂತ ಉಳ್ಕೊಂಡ್ವಿ. ಈಗ ಕರೆಯೋರು ಯಾರಿಲ್ಲ. ಹಾಗಾದರೆ ನಾವು ಈಗ ರಾಮನ ಬಳಿಯಲ್ಲಿ ಹೋಗಬೇಕು, ಸಂಸಾರದ ಜಂಜಾಟವನ್ನ ತಪ್ಪಿಸಿಕೊಳ್ಳಬೇಕಾದರೆ ಇರುವ ಮಾರ್ಗ ಮಧ್ವಾಚಾರ್ಯರನ್ನ, ಅವರ ವಾಣಿಯನ್ನ ನಾವು ಅನುಸರಿಸಿದರೆ ಅವರು ದೇವರ ಬಳಿಯಲ್ಲಿ ನಮ್ಮನ್ನ ಕೊಂಡೊಯ್ದು ನಿಲ್ಲಿಸ್ತಾರಂತೆ. ದೀನಂ ದೂನಂ ಅನಾಥಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ ರಾಘವೇಂದ್ರ ಸ್ವಾಮಿಗಳು ವಾಯುದೇವರು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡುವ ಬಗ್ಗೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಶಾಸ್ತ್ರಗಳೆಲ್ಲ ಸಂಸ್ಕೃತ ಭೂಯಿಷ್ಠವಾಗಿದೆ. ಇವತ್ತಿನ ಕಾಲದಲ್ಲಿ ನಮಗೆ ಸಂಸಾರದ ನಿರ್ವಹಣೆ ಮಾಡೋದು, ಅದರ ಜೊತೆಯಲ್ಲಿ ಆಂಗ್ಲ ಮಾಧ್ಯಮ, ಇದರಲ್ಲೇ ಇರುವ ನಮಗೆ ಸಂಸ್ಕೃತವನ್ನ ಹೆಚ್ಚಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳ ಕೊರತೆ ಇದೆ. ನನ್ನ ಆಡು ಭಾಷೆಯಲ್ಲಿ ಅನೇಕ ಪ್ರಮೇಯಗಳು, ಸಾಹಿತ್ಯದ ಕೆಲವು ವಿಷಯಗಳು ಇದ್ರೆ ನಾನು ದೇವರನ್ನ ಸ್ವಲ್ಪ ಆದರೂ ತಿಳಿಯಬಹುದಾ ಅನ್ನುವ ತವಕ ದೂರ ಮಾಡಿದವರು ಹರಿದಾಸರು. ಇದಕ್ಕೆ ಮೂಲಭೂತವಾದಂತಹ ಬುನಾದಿಯನ್ನ ಹಾಕಿದವರು ಬಹಳ ದೊಡ್ಡ ವಿದ್ವಾಂಸರೇ. ಆಚಾರ್ಯರ ಶಿಷ್ಯರು ನರಹರಿ ತೀರ್ಥರು ಒಂದೆರಡು ಪದ್ಯಗಳನ್ನ ಮಾಡಿದರು. ಆನಂತರದಲ್ಲಿ ರಂಗವಿಠಲ ಅನ್ನುವ ಅಂಕಿತದಲ್ಲಿ ಶ್ರೀಪಾದರಾಜರು ಅತೀ ದೊಡ್ಡ ಉಪಕಾರವನ್ನ ಮಾಡಿದ ಮಹಾನುಭಾವ. ದೊಡ್ಡ ವಿದ್ವಾಂಸರು, ವ್ಯಾಸರಾಜರಂತಹ ವಿದ್ವತ್ ಚಕ್ರವರ್ತಿಯನ್ನ ತಯಾರು ಮಾಡಿದ ಶ್ರೀಪಾದರಾಜರು ಕನ್ನಡದಲ್ಲಿ ಪದಪದ್ಯಗಳನ್ನ ಬರೆದು ಸಾಮಾನ್ಯರಿಗೂ ಎಟಕುವಂತೆ ಮಾಡಿದಂತಹ ಮಹಾನುಭಾವರು. ಆ ಗುರುಗಳ ಆಸೆ ಅಪೇಕ್ಷೆಯನ್ನ ಚೆನ್ನಾಗಿ ಈಡೇರಿಸಿದ ಅದ್ಭುತವಾದಂತಹ ಶಿಷ್ಯ ಅಂದ್ರೆ ವ್ಯಾಸರಾಜರು. ವ್ಯಾಸರಾಜರು ತಾವು ಶಾಸ್ತ್ರಗ್ರಂಥಗಳಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನ ಸಂಪಾದನೆ ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ಗಟ್ಟಿಯಾಗಿ ನಿಲ್ಲಿಸಿ ಸಾಮಾನ್ಯ ಜನಕ್ಕೂ ಇದರ ತಿರಳು, ಅದರ ಹೂರಣ ಸಿಗಬೇಕು ಅನ್ನುವ ದಿಶೆಯಲ್ಲಿ
ಕನ್ನಡದ ಪದಪದ್ಯಗಳನ್ನ ತಾವು ಮಾಡುವುದಲ್ಲದೆ ಪುರಂದರದಾಸರು ಕನಕದಾಸರಂತಹ ಮಹನೀಯರಿಗೆ ಉಪದೇಶವನ್ನ ಮಾಡಿ ಅವರಿಗೆ ಅಂಕಿತವನ್ನ ಕೊಟ್ಟು ತುಂಬಾ ದೊಡ್ಡ ಕೆಲಸವನ್ನ ಮಾಡಿದಂತಹ ವಾಗ್ಗೇಯಕಾರರು ವ್ಯಾಸರಾಜರು. ವ್ಯಾಸರಾಜರ ಗರಡಿಯಲ್ಲಿ ಪಳಗಿದ, ವ್ಯಾಸರಾಜರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ, ವ್ಯಾಸರಾಜರಿಗೆ ಕನಕನ ಬಗ್ಗೆ ಚೆನ್ನಾಗಿ ಗೊತ್ತು, ಕನಕನಿಗೆ ವ್ಯಾಸರಾಜರ ಯೋಗ್ಯತೆಯ ಬಗ್ಗೆ ಗೊತ್ತು. ಅಂತ ಅದ್ಭುತವಾದ ಕಾಲ ಮತ್ತೆ ಬರುತ್ತೋ ಇಲ್ಲ. ಯಾಕೆಂದ್ರೆ ಮಹಾಜ್ಞಾನಿಗಳ ಸಮ್ಮೇಳನ ಆಗಾಗ ಸಹಜವಾಗಿ ಆಗೋದಂತೆ. ವಾದಿರಾಜರು, ವ್ಯಾಸರಾಜರು, ಪುರಂದರದಾಸರು, ಕನಕದಾಸರು, ತುಂಬಾ ಅದ್ಭುತವಾದಂತಹ ಕಾಲ. ಒಬ್ಬರು ಸಂಸ್ಕೃತದಲ್ಲಿ ಮಾತಾಡಿದರೆ ಅದನ್ನೇ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಅವರಿಗೆ ಚೆನ್ನಾಗಿ ಇತ್ತು. ದೇವಾಂಶ ಸಂಭೂತರು ನಮ್ಮಂತಹ ಪಾಮರರ ಮೇಲೆ ಕರುಣೆಯಿಂದ ಕೃಪೆ ಮಾಡಿ ಸಾಹಿತ್ಯವನ್ನ ಕೊಟ್ಟ ಮಹಾನುಭಾವರು. ಕನಕದಾಸರ ಬಗ್ಗೆ ಒಂದೆರಡು ಮಾತುಗಳನ್ನ, ಅವರ ಕೃತಿಗಳ ಬಗ್ಗೆ ಅವಲೋಕನವನ್ನ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ. ಕನಕದಾಸರು ವಾಸ್ತವಿಕವಾಗಿ ಬಾಡ ಅನ್ನುವ ಗ್ರಾಮ, ಬಂಕಾಪುರ ಅಂತ ಅದರ ಸಮೀಪದಲ್ಲಿ ಇರುವಂತಹ ಬಾಡ ಅನ್ನುವ ಗ್ರಾಮದಲ್ಲಿ ಹುಟ್ಟಿದವರು. ಇವರ ತಂದೆ ತಾಯಿ ಬೀರಪ್ಪ ಹಾಗೂ ಬಚ್ಚಮ್ಮ ಅಂತ ಹೇಳಿ ಶ್ರೀನಿವಾಸನ ಸೇವೆಯನ್ನ ಮಾಡಿದ ಮೇಲೆ ಅವತಾರ ಮಾಡಿದವರು ಕನಕದಾಸರು. ಸೀನಪ್ಪ ಅಂತ ಅವರಿಗೆ ಮೊದಲು ನಾಮಕರಣ ಆದದ್ದು. ಆದರೆ ಅವರು ಮುಂದೆ ಒಮ್ಮೆ ಭೂಮಿಯನ್ನ ಅಗೆದಾಗ 7 ಕೊಪ್ಪರಿಗೆ ಅವರಿಗೆ ಕನಕ ಸಿಕ್ತಂತೆ. ಬಂಗಾರದ ಕೊಪ್ಪರಿಗೆಗಳು ಆ ಕಾಲದಲ್ಲಿ ಭೂಮಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ರು. ಅದು ಅದೃಷ್ಟವಂತರಿಗೆ ಸಿಗೋದು. ಅವತ್ತಿನ ಕಾಲದ ಒಂದು ನೀತಿ ನಿಯಮದ ಪ್ರಕಾರ ಸಿಕ್ಕ ಹಣವನ್ನ ಅನೇಕ ಧಾರ್ಮಿಕ ಕ್ರಿಯೆಗಳಿಗೆ, ಬಡಬಗ್ಗರಿಗೆ ವಿನಿಯೋಗ ಮಾಡಬೇಕು ಅನ್ನುವ ಒಂದು ಕಾನೂನು ಪ್ರಾಯ ಇರಬಹುದು. ಕನಕದಾಸರ ಜೀವನ ಚರಿತ್ರೆಯಲ್ಲಿ ಹೀಗೆ ಕೇಳಿ ಬರುತ್ತೆ. ಅದನ್ನ ದೇವಸ್ಥಾನಗಳಿಗೆ, ಅನೇಕ ಬಡಬಗ್ಗರಿಗೆ ದಾನ ಧರ್ಮಗಳನ್ನ ಮಾಡಿ ಕನಕಪ್ಪ ನಾಯಕ ಅಂತ ತಾರುಣ್ಯದಲ್ಲಿ ಕನಕದಾಸರಿಗೆ ಅದ್ಭುತವಾದ ಕತ್ತಿ ವರಸೆಯ ಕೌಶಲ್ಯ, ಕುದುರೆಯ ಮೇಲೆ ಅದ್ಭುತವಾಗಿ ಓಡಾಡುವ ಸಾಮರ್ಥ್ಯ ಎಲ್ಲವೂ ಇತ್ತು. ಹಾಗಾಗಿ ಒಂದು ರೀತಿ ಪಾಳೆಗಾರರಾಗಿದ್ರು, ಜನರನ್ನ ಸಂರಕ್ಷಣೆ ಮಾಡ್ತಾ ಇದ್ರು. ಕನಕದಾಸರ ಜೀವನದಲ್ಲಿ ಎಲ್ಲವನ್ನ ನೋಡಿದ ಪುಣ್ಯಾತ್ಮರು. ಅವರು ಕನಕ ಬಂದ ಮೇಲೆ, ಬಂಗಾರ ಬಂದ ಮೇಲೆ ಕನಕಪ್ಪ ನಾಯಕ ಅಂತ ನಾಯಕರು ಆಗಿದ್ರು, ಲೀಡರು ಆಗಿದ್ರು. ಒಮ್ಮೆ ಯುದ್ಧ ಆಯ್ತಂತೆ. ಇನ್ಯಾರೋ ಅಕ್ಕಪಕ್ಕದವರು ಬಂದು ಯುದ್ಧವನ್ನ ಮಾಡಿದಾಗ ಇವರಿಗೆ ಭಾರೀ ಏಟು ಬಿದ್ದು ಇವರು ಕೆಳಗೆ ಬಿದ್ದರು. ಎಲ್ಲರೂ ದೂರ ಆದಾಗ ಏನು ದೇವರು ಬಂದು ಹೇಳಿದಂತೆ ಆಯ್ತಂತೆ, ಸಾಕು ನಿನ್ನ ಈ ಎಲ್ಲ ಜಂಜಾಟಗಳು, ನೀನು ನನ್ನ ಹತ್ತಿರ ಬಾ ಅಂತ 2-3 ಬಾರಿ ಅಂದ ಮೇಲೆ ಅವ್ರಿಗೆ ಅನ್ನಿಸ್ತು ಸಾಕಲ್ವಾ. ಇವರು ಕನಕದಾಸ ಅಂತಾಗುವ ಮುಂಚೆಯೂ ಒಂದು ಕೃತಿಯನ್ನ ಬರೆದಿದ್ದಾರೆ, ಮೋಹನ ತರಂಗಿಣಿ ಅಂತ ಹೇಳಿ, ತುಂಬಾ ಪ್ರಸಿದ್ಧವಾದಂತಹ ಕೃತಿ. ಆ ನಂತರದಲ್ಲಿ ಕನಕದಾಸರಾದರು. ನೋಡಿ, ಕನಕದಾಸ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಕನಕಕ್ಕಾಗಿ ಕಂಡವರಿಗೆ ದಾಸರಾಗೋದು, ಹಣಕ್ಕಾಗಿ ಕಂಡವರಿಗೆ ದಾಸರಾಗೋದು. ಅದು ಪ್ರಾಯ ಎಲ್ಲರೂ ಒಂದು ರೀತಿಯಲ್ಲಿ ಕನಕದಾಸರೇ. ಆದರೆ ಕನಕವೇ ಇವರ ದಾಸಿ ಆಯಿತು. ಎಲ್ಲವನ್ನ ಬದಿಗೊತ್ತು ಬಿಟ್ರು, ಯಾವುದು ಬೇಡ, ದೇವರ ಅನುಗ್ರಹ ಆಗಬೇಕು ಅಂತ ಮುಂದೆ ಅವರು ವಿಶೇಷವಾಗಿ ಇವರ ಕಾಲದಲ್ಲಿ ಒಂದೆರಡು ದೇವರು ಸ್ವಪ್ನದಲ್ಲಿ ಬಂದು, ಕಾಗಿನೆಲೆ ಅಂತ ಹಾವೇರಿಯ ಬಳಿಯಲ್ಲಿರುವಂತಹ ಒಂದು ಊರು, ಅದು ಇವರ ಕಾರ್ಯಕ್ಷೇತ್ರ. ಸ್ವಪ್ನದಲ್ಲಿ ದೇವರು ಬಂದು ಬಾಡದಲ್ಲಿರುವ ಆದಿಕೇಶವನನ್ನ ನೀನು ಕಾಗಿನೆಲೆಯಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ. ಯದ್ಯಪಿ ಇವರು ಬಂದದ್ದು, ಈ ಪುಣ್ಯಾತ್ಮರು ಕುರುಬರ ವಂಶದಲ್ಲಿ, ಆದರೆ ದೇವರ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಿಮ್ಮೆಲ್ಲರ ಮನೆಯಲ್ಲಿ ಪ್ರಾಯ ಕನಕದಾಸರ ಅನೇಕ ಕೃತಿಗಳನ್ನ ಬೆಳಗ್ಗೆ ಎದ್ದು ಪಾರಾಯಣ ಮಾಡ್ತೇವೆ. ನಮಗೆ ಯಾವ ಸಂಕೋಚ ಇಲ್ಲ, ಅದನ್ನ ಇವತ್ತು ಮಾಡದೇ ಇದ್ದರೆ ಏನೋ ಕಳ್ಕೊಂಡಾಗಿರುತ್ತೆ. ಕನಕದಾಸರ ಕೇಶವನಾಮ ಬೆಳಗ್ಗೆ ಎದ್ದ ಕೂಡಲೇ ಶಿಷ್ಟರ ಮನೆಗಳಲ್ಲಿ, ಇವತ್ತು ನಮ್ಮ ಮನೆಗಳಲ್ಲಿ ನಮಗೆಲ್ಲ ಕೆಲವು ಹಾಡುಗಳು ಬಂದದ್ದು ಮನೆಯಲ್ಲಿ ಹಿರಿಯರು ದಿನ ಪಾರಾಯಣ ಮಾಡ್ತಾ ಇದ್ದದ್ದರಿಂದ. ಅದು ಯಾರು ಮಾಡಿದರು ಅನ್ನೋದಲ್ಲ, ಆ ವ್ಯಕ್ತಿ ಮಾಡಿಕೊಟ್ಟಂತಹ ಸರಕು ಅದ್ಭುತವಾದದ್ದರಿಂದ ಕನಕದಾಸರ ಬಗ್ಗೆ ನಮಗೆ ತುಂಬಾ ಗೌರವ.
ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ತುಂಬಾ ಪ್ರಸಿದ್ಧವಾದಂತಹ ಕೃತಿ ಕೇಶವನಾಮ ಅಂತ ಇದಕ್ಕೆ ಟೈಟಲ್ ಇದೆ. ಇದೆಲ್ಲವೂ ಆದದ್ದು ವ್ಯಾಸರಾಜರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಮೇಲೆ ಕನಕದಾಸರು ಪೂರ್ಣ ಆಧ್ಯಾತ್ಮಿಕದ ಒಳಗೆ ಇಳಿದು ತುಂಬಾ ಸುಂದರವಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರು ಬಾಡದಿಂದ ಕೇಶವನನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ತುಂಬಾ ವಿರೋಧ ವ್ಯಕ್ತ ಆಯ್ತಂತೆ. ಊರಿನ ದೇವಸ್ಥಾನದಲ್ಲಿರುವ ದೇವರ ಪ್ರತಿಮೆಯನ್ನ ನೀನ್ಯಾರು ತೆಗೆಯಲಿಕ್ಕೆ, ಊರವರೆಲ್ಲ ಸೇರಿ ಅವರ ಮೇಲೆ ಯುದ್ಧಕ್ಕೆ ಬರ್ತೇವೆ ಎಂದಾಗ ದೇವರ ಮನಸ್ಸಿಗೆ ಬಂದಿತ್ತು, ಕನಕನಿಂದ ಪುನಃ ಅಲ್ಲಿ ನಾನು ಪ್ರತಿಷ್ಠಾಪನೆಯನ್ನ ಮಾಡಿಸಿಕೊಳ್ಳಬೇಕು ಅಂತ. ಇವರಿಗೆಲ್ಲ ಒಂದು ಸುದ್ದಿ ಬಂತಂತೆ, ಬಂಕಾಪುರಕ್ಕೆ ಬೆಂಕಿ ಬಿದ್ದಿದೆ ಅಂತ. ಎಲ್ಲ ಹೋಗಿ ನೋಡಿದರೆ ಏನೂ ಇಲ್ಲ. ಆಮೇಲೆ ಅವರಿಗೆ ಅನ್ನಿಸ್ತು ದೇವರ ಇಚ್ಛೆಯೇ ಹೀಗಿದೆ ಅಂತ. ಕಾಗಿನೆಲೆಯಲ್ಲಿ ವಿಶೇಷವಾಗಿ ನೆಲೆಸಿದ್ದು ಕಾಗಿನೆಲೆಯಾದಿ ಕೇಶವಾಂತ ಕೃತಿಗಳಲ್ಲಿ ಅವರದು ತುಂಬಾ ಉಂಟು. ಕೆಲವು ಬಾಡದ ಆದಿಕೇಶವ ಅನ್ನುವ ಹೆಸರಿನಲ್ಲೂ ಕೆಲವು ಕೃತಿಗಳು ಉಂಟು. ಇದು ಕನಕದಾಸರ ಒಂದು ಜೀವನದ ಬಗ್ಗೆ ಹೇಳುವುದಾದ್ರೆ ಕನಕದಾಸರ ಕೃತಿಗಳು ಮಾತ್ರ ಇಷ್ಟು ಅದ್ಭುತ. ಪ್ರಾಯ ಕನಕದಾಸರಿಗೆ ನಮ್ಮ ಮೌಲ್ಯಗಳ ಬಗ್ಗೆ ತುಂಬಾ ಹೆಮ್ಮೆ ಇತ್ತು ಅನ್ಸತ್ತೆ. ಅವರ ಕೃತಿಗಳು ಸಹಜವಾಗಿ ಒಂದು ಯಾವುದೋ ಇನ್ಫಾರ್ಮೇಶನ್ ಅನ್ನ ತಿಳಿಯಾದ ಭಾಷೆಯಲ್ಲಿ ಕೊಡೋದಿಲ್ಲ. ಮಹಾಭಾರತವೋ ಭಾಗವತವೋ ರಾಮಾಯಣವೋ ಇಲ್ಲಿದ್ದ ಅನೇಕ ಅಂಶಗಳನ್ನ ಒಂದು ನುಡಿಯಲ್ಲಿ ನಾವು ತಿಳಿಬಹುದು. ಆ ನುಡಿ ಅರ್ಥ ಆಗಬೇಕಾದ್ರೆ ಈ ಎಲ್ಲದರ ಅಧ್ಯಯನ ಬೇಕು. ನುಡಿ ಕನ್ನಡದ್ದಾದರೂ ನುಡಿಯುವವನಿಗೆ ತಿಳುವಳಿಕೆ ಇಲ್ಲ ಅಂತಾದ್ರೆ ಆ ನಡೆ ಗೊತ್ತಾಗೋದಿಲ್ಲ. ಕನಕದಾಸರದು ಏನು ಅದ್ಭುತ! ಒಂದೊಂದು ನುಡಿಯಲ್ಲಿಯೂ ಮಹಾಭಾರತದ ಕಥೆಗಳನ್ನು ಭಾಗವತದ ಕಥೆಗಳನ್ನು ಹೇಳೋದು ಭಗವಂತನಿಗೆ ನಮಿಸ್ತಾ ಇದ್ದೇನೆ ಅಂತ. ಆದರೆ ಆ ನುಡಿಗಳು ಮಾತ್ರ ಇಷ್ಟು ಚೆನ್ನಾಗಿದೆ. ಸ್ವಲ್ಪ ಕಠಿಣ, ಕನಕದಾಸರ ಮಾತು ಕಠಿಣ, ಆದರೆ ಆ ಹೂರಣ ಅರ್ಥ ಆದಾಗ ಇಷ್ಟು ಆನಂದ ಆಗತ್ತೆ. ಅಂದ್ರೆ ಆ ಕನಕದಾಸರಿಗೆ ನಮ್ಮ ಮಹಾಭಾರತದ ಬಗ್ಗೆ, ಭಾಗವತದ ಬಗ್ಗೆ, ಭಾಗವತರ ಬಗ್ಗೆ ಇದ್ದ ಗೌರವ ಅವರ ಕೃತಿಗಳಲ್ಲಿ ಗೊತ್ತಾಗತ್ತೆ. ದಾಸರ ಅಸಾಧಾರಣ ಕೊಡುಗೆಗಳು ತುಂಬಾ ಇದ್ದಾವೆ. ನಾವು ಮಂದಮತಿಗಳಾದದ್ದರಿಂದ ಕೆಲವು ಮಾತ್ರ ಅದರ ಅವಲೋಕನವನ್ನ ಮಾಡುವ. ಸುಲಭವಾದದ್ದು ಒಂದೆರಡು ಸುಲಭವಾದದ್ದನ್ನು ಮಾಡಿಕೊಟ್ಟಿದ್ದಾರೆ. ಅನೇಕ ಪವಾಡಗಳಲ್ಲಿ ಒಮ್ಮೆ ವ್ಯಾಸರಾಜರು ಕೈಯಲ್ಲಿ ಏನೋ ಪದಾರ್ಥವನ್ನ ಇಟ್ಟುಕೊಂಡು ಎಲ್ಲರನ್ನ ಕೇಳಿದ್ರಂತೆ, ಏನಿದೆ ಕೈಯಲ್ಲಿ? ಯಾರೋ ವಿದ್ವಾಂಸರು ಏನೇನೋ ಹೇಳಿದ್ರು. ಅದಲ್ಲ, ಎರಡು ತರಹದ ವರ್ಷನ್ ಇದೆ ಈ ಒಂದು ಕೃತಿಯ ಹಿನ್ನೆಲೆ. ನಾವು ಸಿನಿಮಾ ಮಾಧ್ಯಮದಲ್ಲೂ ನೋಡ್ತೇವೆ. ಕನಕದಾಸರು ಹೇಳಿದ್ರಂತೆ, ನೀನು ಕನಕ ದೇವರನ್ನ ಕಂಡಿದ್ಯಾ ಅಂತ ವ್ಯಾಸರಾಜರಂದಾಗ, ಆಯ್ತು ನೋಡಿದ್ದೇನೆ, ನಾಳೆ ಬರ್ಲಿಕ್ಕೆ ಹೇಳ್ತೀಯ ಅಂದ್ರೆ ಅದು ಶ್ವಾನ ರೂಪದಲ್ಲಿ ಬಂದಿತ್ತು ಅಂತ ನಾವು ಸಿನಿಮಾ ಮಾಧ್ಯಮದಲ್ಲಿ ನೋಡ್ತೇವೆ. ಆಗ ಈತನೀಗ ವಾಸುದೇವನು ಅಂತ ಮಾಡಿದ್ದು. ಇನ್ನೊಂದು ವರ್ಷನ್ ಏನಂದ್ರೆ ಕನಕದಾಸರು ವ್ಯಾಸರಾಜರು ಕೈಯಲ್ಲಿ ಇಟ್ಕೊಂಡಿದ್ರು. ಏನಿದೆ ಅಂದಾಗ ಆಗ ಹೇಳಿದಂತೆ, ವಾಸುದೇವ ರೂಪಿ ಭಗವಂತ ನಿನ್ನಲ್ಲಿ ನಿಮ್ಮ ಕೈಯಲ್ಲಿ ಇದ್ದಾನೆ. ಒಂದು ರೀತಿ ಏನು ಗೊತ್ತಾ, ವ್ಯಾಸರಾಜರ ಕೈಯಲ್ಲಿ ದೇವರಿದ್ದಾನೆ ಅನ್ನೋದರ ಅಭಿಪ್ರಾಯ ಅಂತೀವಲ್ಲ. ನೀವೇನಪ್ಪಾ ನಿಮ್ ಕೈಯಲ್ಲೇ ದೇವರನ್ನ ಇಟ್ಕೊಂಡಿದ್ದೀರಿ? ಅಭಿರಾಜರ ಅಂತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲೇ ದೇವರನ್ನ ಇಟ್ಟುಕೊಂಡವನಿಗೆ ಅಡ್ಡಿ ಆತಂಕ ಏನು? ಕೃಷ್ಣ ಆಚೆ ಬರಬೇಕಾದ್ರೆ ವಸುದೇವ ಹೊತ್ತಿಕೊಂಡು ಬಂದಲ್ಲ, ದಾರಿ ಯಾರು ಬಿಟ್ರು, ಬಾಗಿಲು ಯಾರು ತೆಗೆದ್ರು ಅಂದಾಗ ಒಂದು ರೀತಿ ಮಾತಂತಾರೆ, ನಿಮ್ ಕೈಯಲ್ಲೇ ದೇವರಿದ್ದಾಗ ನಿಮಗೇನಪ್ಪ? ದೇವರನ್ನ ಹೃದಯದಲ್ಲಿ ಹೊತ್ತು ಓಡಾಡುವ ವ್ಯಾಸರಾಜರಿಗೆ ಕರದಲ್ಲಿ ಬರ್ತಾ ಇದ್ದ ಕೃಷ್ಣ. ಇದು ಒಂದು ಅಭಿಪ್ರಾಯ. ಆಗೊಂದು ಅದ್ಭುತವಾದ ಕೃತಿಯನ್ನ ಮಾಡಿದ್ದಾರೆ. ಕೃತಿಯ ಜೊತೆಯಲ್ಲಿ ಏನ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಪ್ರಸಿದ್ಧವಾದ ಕೃತಿ, ಎಲ್ಲರಿಗೂ ಬರುತ್ತೆ. ಆದರೆ ಆ ಕೃತಿಯ ಸಾಲುಗಳನ್ನ ನೋಡಿದರೆ ಮಾತ್ರ ಮಹಾಭಾರತದ ಅಧ್ಯಯನ ಬೇಕು ಅನ್ಸತ್ತೆ. ಈತನೀಗ ವಾಸುದೇವನೋ ಲೋಕದೊಡೆಯ ದಾಸಗೊಲಿದು ತೇರನೇರಿ ತೇಜಿ ಪೇಡಿದು ನಡೆಸಿದಾತ. ಈತನೀಗ ವಾಸುದೇವನೋ. ತುಂಬಾ ಪ್ರಸಿದ್ಧವಾದದ್ದಿದು. ನಿಮ್ಮೆಲ್ಲರ ಸೌಭಾಗ್ಯ. ಪ್ರಾಚೀನ ಕಾಲದಲ್ಲಿ ಈ ತರಹದ ಹಾಡುಗಳನ್ನ ಸಿನಿಮಾದಲ್ಲೂ ಹಾಕೋರು.
ಮಕ್ಕಳಿಗೆ ಸಿನಿಮಾ ಹಾಡು ಅನ್ನೋ ದೃಷ್ಟಿಯಿಂದ ದಾಸರ ಪದಪದ್ಯ ಬರೋದು, ಪುಣ್ಯ ಬರೋದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಇದರ ಸಾಲುಗಳನ್ನ ನೋಡಿದರೆ ಇಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾದ ಮಾತು. ಧನುಜಯಾಳ್ವ ನನ್ನ ನಯ್ಯನ ಪಿತನ ಮುಂದೆ ಕೌರವೇಂದ್ರನ ಅನುಜಯಾಳಿದವನ ಶಿರವ ಕತ್ತರಿಸುವ ಅನುಜಯಾಳಿದವನ ಬೆಂಕಿ ಮುಟ್ಟದಾತೆ ಕಾಯ್ದರೇತ್ಮ ಅನುಜಯಾಳಿದವನ ಮೂರ್ತಿ ಅಯನ್ನು ನೋಡಿರೋ. ಏನು ಅರ್ಥ ಆಗತ್ತೆ ಹೇಳಿ? ಕನ್ನಡದ ಪದ್ಯ ಅಂತ ಓದಬಹುದು, ಆದರೆ ಧನುಜಯಾಳದ ನನ್ನ ನಯ್ಯನ, ಧನುಜಯಾಳದ ಅಂದ್ರೆ ಯಾರದು? ಧನುಜಯಾಳದ ನಣ್ಣನ ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿ ಮಹಾಭಾರತದ ಒಂದು ಅದ್ಭುತವಾದ ಈ ಟೋಟಲ್ ಆಗಿ ಅವರು ಹೇಳೋದು, ಕೃಷ್ಣನನ್ನ ನೀವು ಕಾಣಿ. ಎಂಥ ಕೃಷ್ಣನನ್ನ? ಅದನ್ನ ವಿವರಣೆಯಲ್ಲಿ ನೋಡೋದಾದರೆ, ಅರ್ಜುನನನ್ನ ಜಯದ್ರಥನ ವಧೆಯ ಕಾಲದಲ್ಲಿ ಅರ್ಜುನ ಒಂದು ಪ್ರತಿಜ್ಞೆಯನ್ನ ಮಾಡಿದ್ದ. ಅರ್ಜುನನ ಮಗ ಅಭಿಮನ್ಯು ಸತ್ತೋದ. ಅಭಿಮನ್ಯು ಸತ್ತ ದಿವಸ ಅವನ ದುಃಖ ತಾಳಲಾರದೆ, ಅರ್ಜುನನಿಗೆ ದುಃಖ ತಾಳಲಾರದೆ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ನನ್ನ ಮಗನೆಯ ಸಾವಿಗೆ ಕಾರಣನಾದಂತಹ ಜಯದ್ರಥ, ಅವನು ಬಿಡ್ಲಿಲ್ಲ ಯಾರನ್ನು ಒಳಗೆ. ಜಯದ್ರಥ ಅವನನ್ನ ನಾನು ನಾಳೆ ಸೂರ್ಯಾಸ್ತ ಆಗುವುದರೊಳಗೆ ಸಂಹಾರ ಮಾಡಲಿಲ್ಲ ಅಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಆದರೆ ಸೂರ್ಯಾಸ್ತ ಆಗುವ ಸಮಯ ಬಂದಿದೆ, ಇನ್ನೂ ಜಯದ್ರಥನ ಸಂಹಾರ ಆಗಿಲ್ಲ. ಅದರ ಜೊತೆಯಲ್ಲಿ ಕೃಷ್ಣ ಇದ್ದದ್ದರಿಂದ ಇವನನ್ನ ಆ ಅಗ್ನಿ ಪ್ರವೇಶ ಮಾಡದಂತೆ ಅರ್ಜುನನನ್ನ ಕಾಯ್ದ ಪ್ರಸಂಗವನ್ನ ಈ ನುಡಿಯಲ್ಲಿ ಹೇಳಿದ್ದಾರೆ. ಇದು ಕೇಳಿದಾಗ ಹೌದಾ ಅನ್ಸತ್ತೆ, ಅದನ್ನ ಓದಿದಾಗ ಪ್ರಾಯ ಗೊತ್ತಾಗೋದಿಲ್ಲ. ಎಲ್ಲಕ್ಕಿನ್ನ ಒಂದು ನುಡಿಯಲ್ಲಿ ಎಂಥ ಅದ್ಭುತವಾದ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಧನುಜಯಾಳ್ವ, ಏನದು? ಧನುಜೆಯನ್ನ ಆಳೋದು. ಧನುಜರು ಅಂದ್ರೆ ರಾಕ್ಷಸಿ ಅಂತ. ಯಾರವರು? ಈಗ ಪ್ರಸಂಗಕ್ಕೆ ತಕ್ಕ ನಾವು ತಗೊಳ್ಬೇಕು. ಹಿಡಿಂಬೆ, ಅವಳನ್ನ ಆಳೋದು. ಅವಳ ಪತಿ ಅಂದ್ರೆ ಭೀಮಸೇನ. ಧನುಜಯಾಳ್ವ, ಧನುಜೆ ಅಂದ್ರೆ ರಾಕ್ಷಸಿಯಾದ ಹಿಡಿಂಬೆಯನ್ನ ವರಿಸಿದಂತಹ ಹಿಡಿಂಬೆಯ ಗಂಡನಾದ ಭೀಮಸೇನ. ಅವನ ಅಣ್ಣನ ಅಯ್ಯನ. ಭೀಮಸೇನನ ಅಣ್ಣ ಯಾರು? ಧರ್ಮರಾಜ. ಅವನ ಅಯ್ಯ ಅಂದ್ರೆ ಅವನ ಅಪ್ಪ ಅಂತೆ. ಧರ್ಮರಾಜನ ಅಪ್ಪ ಯಮಧರ್ಮರಾಜ. ಯಮಧರ್ಮರಾಜನನ್ನ ಏನು ಪಿತನ ಮುಂದೆ ಕೌರವೇಂದ್ರನ, ಅಯ್ಯನ ಪಿತನ ಮುಂದೆ. ಈ ಯಮಧರ್ಮರಾಜನಿಗೆ ಏನಾಯ್ತು? ಅವನ ಅಪ್ಪ ಸೂರ್ಯದೇವ. ಆ ಸೂರ್ಯದೇವ ಇರುವಾಗಲೇ ಏನ್ ಮಾಡಿಬಿಟ್ರು? ಕೌರವೇಂದ್ರನ ಅಂದ್ರೆ ಇಲ್ಲಿ ಹೀಗೆ ತಗೊಳ್ಬೇಕು. ಧನುಜೆಯಾದಂತಹ ಹಿಡಂಬಿಯನ್ನ, ಧನುಜೆಯನ್ನ ಆಳುವ ಅಂದ್ರೆ ಮದುವೆಯಾದ ಅಥವಾ ಅವಳ ಮೇಲೆ ನಿಯಾಮಕನಾದ ಭೀಮಸೇನ, ಅವನ ಅಣ್ಣ ಧರ್ಮರಾಜ, ಧರ್ಮರಾಜನ ಅಯ್ಯ ಯಮಧರ್ಮರಾಜ, ಅವನ ಪಿತ ಅಂದ್ರೆ ಸೂರ್ಯ. ಎಷ್ಟು ಇನ್ಫಾರ್ಮೇಶನ್ ನೋಡಿ. ಅವನ ಪಿತನ ಮುಂದೆನೆ, ಅವನ ಮುಂದೆ ಅಂದ್ರೆ ಸೂರ್ಯನ ಮುಂದೆ. ಇಲ್ಲೇನಾಗಿತ್ತು? ಸೂರ್ಯಾಸ್ತ ಆದರೆ ಅರ್ಜುನ ಪ್ರವೇಶ ಮಾಡಬೇಕಾಗಿತ್ತು. ಆ ಸೂರ್ಯ ಇರುವಾಗಲೇ ಅಂತ ಕೌರವೇಂದ್ರನ ಅನುಜೆಯಾಳಿದವನ. ಕೌರವೇಂದ್ರ ಅಂದ್ರೆ ಇಲ್ಲಿ ದುರ್ಯೋಧನ. ದುರ್ಯೋಧನನ ಅನುಜೆ, ಅವನಿಗೆ ದುಶ್ಶಲೆ ಅಂತ ಒಬ್ಬಳು ತಂಗಿ. ಆ ತಂಗಿಯ ಗಂಡ, ಆ ತಂಗಿಯನ್ನ ಆಳಿದವನು ಅಂತಂದ್ರೆ ಜಯದ್ರಥ. ಆ ಆಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ. ಆ ಕೌರವ ಅನುಜೆ ಆಳಿದವನ ಶಿರವ ಕತ್ತರಿಸುತ್ತ, ಆ ಜಯದ್ರಥನ ತಲೆಯನ್ನ ಕತ್ತರಿಸಿ ಅನುಜೆ ಆಳಿದವನ ಬೆಂಕಿ ಮುಟ್ಟದಂತೆ. ಮತ್ತೆ ಅರ್ಜುನ ಅಂತ ಹೇಳಬೇಕಾದ್ರೆ ಜಯದ್ರಥನ ಸಂಹಾರ ಆಯಿತು, ಅರ್ಜುನನನ್ನ ಕಾಪಾಡಿದ. ಯಾವ ಅರ್ಜುನ? ಕೃಷ್ಣನ ತಂಗಿಯಾದ ಸುಭದ್ರೆಯನ್ನ ಮದುವೆಯಾದ ಅರ್ಜುನ ಅಂತ.
ತಂಗಿಯ ಗಂಡನಾದ ಅರ್ಜುನನನ್ನ ಬೆಂಕಿ ಮುಟ್ಟದಂತೆ, ಅವನು ಬೆಂಕಿಗೆ ಆಹುತಿ ಆಗದಂತೆ ಕಾಯ್ದ ನಮ್ಮ ದೇವರು. ಎಂಥ ದೇವರು? ರುಕ್ಮನ ಅನುಜಯಾಳಿದವನ. ರುಕ್ಮಿ ಅಂತ ಹೇಳಿ ರುಕ್ಮಿಣಿಯ ಅಣ್ಣ, ಆ ಅನುಜಯಾಳಿದವನ, ಅವನನ್ನ ಅನುಸರಿಸಿ ಹುಟ್ಟಿದವಳು ಅಂದ್ರೆ ರುಕ್ಮಿಣಿ. ಅಂದ್ರೆ ರುಕ್ಮಿಯ ತಂಗಿಯಾದ ರುಕ್ಮಿಣಿಯನ್ನ ಮದುವೆಯಾದಂತಹ ಆ ಕೃಷ್ಣ ನಮ್ಮನ್ನ ಕಾಪಾಡ್ಲಿ, ಕೃಷ್ಣ ನಮ್ಮನ್ನ ಕಾಪಾಡ್ಲಿ, ಅರ್ಜುನನನ್ನ ರಕ್ಷಣೆ ಮಾಡಿದ ಕೃಷ್ಣ ಅಂತ. ಇಷ್ಟೇ ಹೇಳಿದರೆ ತುಂಬಾ ಸುಲಭ, ಹೌದು. ಆದ್ರೆ ಕನಕದಾಸರಂತಾರೆ, ನಮ್ಮ ತುಂಬಾ ದೊಡ್ಡ ಶ್ರೀಮಂತಿಕೆ ಅಂದ್ರೆ ಮಹಾಭಾರತ, ನಮ್ಮ ತುಂಬಾ ದೊಡ್ಡ ಶ್ರೀಮಂತಿಕೆ ಅಂದ್ರೆ ಭಾಗವತಾದಿ ಗ್ರಂಥಗಳು. ಅದು ನಿಮಗೆ ಅರ್ಥ ಆಗ್ಬೇಕು. ಈ ಕನಕದಾಸರ ಕೃತಿಗಳನ್ನ ಚೆನ್ನಾಗಿ ಯಾರಾದ್ರೂ ಬಿಡಿಸಿದರೆ, ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಿದರೆ ಅವರಿಗೆ ಯಾವ ಪಜಲ್ಸು ಸಮಸ್ಯೆನೇ ಆಗುದಿಲ್ಲ. ಕನಕದಾಸರ ಮಾತುಗಳೆಲ್ಲ ಪಜಲ್ಸ್ ಹೌದು, ಆದರೆ ಈ ಸಂಸಾರವೆಂಬ ಪಜಲ್ಗೆ ಉತ್ತರ ಹೌದು. ಹೀಗೆ ದೇವರನ್ನ ನೀನು ಚಿಂತನೆ ಮಾಡು. ಎಂಥ ದೊಡ್ಡ ಆಪತ್ತು, ಪ್ರತಿಜ್ಞೆಯನ್ನ ಮಾಡಿಬಿಟ್ಟಿಯಾನೆ, ಸೂರ್ಯಾಸ್ತ ಆಗುವ ಸಮಯ ಬಂದಿದೆ, ಇನ್ನೇನು ಮಾಡೋದು ಅಂತ ಕೈ ಚೆಲ್ಲಿ ಕೂತಾಗ ದೇವರನ್ನ ನೀನು ಯೋಚನೆ ಮಾಡಬೇಡ, ನಾನಿದ್ದೇನೆ. ಅಂದ್ರೆ ನೀನ್ ನನ್ನ ನಂಬಿದೆಯಲ್ವಾ, ಕೃಷ್ಣ ಅಂದ್ರೆ ಯಾಕೆ ಪ್ರತಿಜ್ಞೆ ಮಾಡಿದಿ, ನೀನಿದೆಯಲ್ಲ. ಹಾಗಾದ್ರೆ ಅಷ್ಟು ದೇವರ ಮೇಲೆ ವಿಶ್ವಾಸ ಮಾಡಿದ ಮೇಲೆ ನಾನು ಸಂರಕ್ಷಣೆ ಮಾಡ್ತೇನೆ ಅಂತ ತಮಸ್ಸನ್ನ ಸೃಷ್ಟಿ ಮಾಡಿ ಅವರೆಲ್ಲ ಬರುವಂತೆ ಮಾಡಿ ಅವನನ್ನ ಸಂಹಾರ ಮಾಡಿದ. ಇದು ದೇವರು ನಮ್ಮನ್ನ ರಕ್ಷಣೆ ಮಾಡುವ ಕ್ರಮ. ಇದು ಅರ್ಜುನನನ್ನ ರಕ್ಷಣೆ ಮಾಡಿದ. ಈ ತರಹದ ಸಮಸ್ಯೆಗಳು ನಮಗೆ 108 ಬಂದಾಗಲೂ ಆ 108 ಸಮಸ್ಯೆಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಆ ನುಡಿಯಲ್ಲಿ ಹೇಳ್ತಾರೆ. ಹೀಗೆ ಕನಕದಾಸರ ಕೃತಿಗಳಲ್ಲಿ ತುಂಬಾ ಅದ್ಭುತತೆ, ಅವರ ಸುಲಭವಾದ ಕೃತಿಗಳು ಕೆಲವೆಲ್ಲ ಇದ್ದಾವೆ. ಸ್ವಲ್ಪ ಕನಕದಾಸರು ಅಂದ್ರೆ ಕಠಿಣವಾದದ್ದೇ. ದೇವರ ಪಾದದಿಂದ ನಾವು ಶಿರದವರೆಗೂ, ಆ ಪಾದ ಮೌಲಿ ಪರ್ಯಂತಂ, ದೊಡ್ಡವರನ್ನೇ ನಾವು ಚಿಂತನೆ ಮಾಡಬೇಕಾದ್ರೆ ಪಾದದಿಂದ ಶಿರದವರೆಗೂ ಚಿಂತನೆ ಮಾಡಬೇಕು ಅಂತಿದೆ. ದೇವರನ್ನ ಚಿಂತನೆ ಮಾಡಬೇಕಾದ್ರೆ ಮೊದಲು ಪಾದ. ಅದು ಕನಕದಾಸರು ಇಷ್ಟು ಚೆನ್ನಾಗಿ ಪಾದದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಲಭವಾದ ಕೃತಿ, ಆದ್ರೆ ಅನೇಕ ಪುರಾಣಗಳ ವಿಷಯ. ನಮ್ಮ ದೇವರ ಪಾದ ಹೇಗಿದೆ? ಭಜಿಸಿ ಬದುಕೆಲು ಮಾನವ, ಶಿಲೆಯಾದ ಹಲ್ಲೆಯನು ಶುದ್ಧ ಮಾಡಿದ ಪಾದ, ಒಲಿದು ಪಾರ್ಥನ ರಥವ ತುಳಿದ ಪಾದ, ಕಲಿಸುಯೋಧನನ ಉಲಗದಿ ಕೆಡುಹಿದ ಪಾದ, ಕಲಿಸುಯೋಧನನ ಉಲಗದಿ ಕೆಡುಹಿದ ಪಾದ, ಕಲಕಿ ಕಾಳಿಂಗನ ಬೆಟ್ಟಿ ತೋಳಿದ ಪಾದವನು ಭಜಿಸಿ ಬದುಕೆಲು ಮಾನವ. ಎಂಥ ಪುಟ್ಟ ಪುಟ್ಟ ಪದಗಳಲ್ಲಿ ಎಷ್ಟು ಇನ್ಫಾರ್ಮೇಶನ್. ಶಿಲೆಯಾದ ಅಹಲ್ಯೆಯನ್ನು ಶುದ್ಧ ಮಾಡಿದ ಪಾದ ಅಂದ್ರೆ ಇವನಿಗೆ ರಾಮಾಯಣದ ಪರಿಚಯ ಇದ್ರೆ ಈ ನುಡಿ ಅರ್ಥ ಆಗತ್ತೆ. ಯಾವ ಶಿಲೆ, ಯಾವ ಅಹಲ್ಯೆ? ಗೌತಮರ ಹೆಂಡತಿಯಾದಂತ ಅಹಲ್ಯೆ ಗೌತಮರ ಶಾಪಕ್ಕೆ ಗುರಿಯಾಗಿ ಶಿಲೆ ಆದಾಗ ವಿಶ್ವಾಮಿತ್ರರು ರಾಮಚಂದ್ರನನ್ನ ಮಿಥಿಲಾ ಪಟ್ಟಣಕ್ಕೆ ಕರೆದುಕೊಂಡು ಬರಬೇಕಾದ್ರೆ ರಾಮಚಂದ್ರ ಕೇಳ್ತಾನೆ, ಯಾರು ಇವಳು ಶಿಲೆಯಂತ ಇದ್ದಾಳೆ? ತುಂಬಾ ದೊಡ್ಡ ಸಾಧ್ವಿಯಪ್ಪ ಅಹಲ್ಯೆ, ಪತಿಯ ಶಾಪದಿಂದ ಹೀಗಾಗಿದ್ದಾಳೆ ಎಂದಾಗ ಶ್ರೀರಾಮಚಂದ್ರ ಅವಳನ್ನ ಉದ್ಧಾರ ಮಾಡಿದ. ಇಷ್ಟು ಪದದಲ್ಲಿ ಆ ಎಲ್ಲ ಕಥೆಗಳನ್ನ, ಶಿಲೆಯಾದ ಅಹಲ್ಯೆಯನ್ನು ಶುದ್ಧ ಮಾಡಿದ ಪಾದ, ಒಲಿದು ಪಾರ್ಥನ ರಥವ ತುಳಿದ ಪಾದ, ಆ ಪಾರ್ಥನಿಗೆ ಒಲಿದು ಅವನ ರಥದಲ್ಲಿ ಕಾಲನ್ನ ಇಟ್ಟ. ಇಷ್ಟೇ ಅಲ್ಲ, ತುಳಿದ ಪಾದ. ಅಲ್ಲ, ಕಾಲಲ್ಲೇ ಇಡ್ಬೇಕಲ್ವಾ ಪ್ಲಾಟ್ಫಾರ್ಮ್ ಮೇಲೆ, ಇನ್ನೆಲ್ಲೇ ಇಡೋದು? ಅಲ್ಲಪ್ಪ, ಅರ್ಜುನನ ತಲೆ ಹಾರಿ ಹೋಗುವ ಪ್ರಸಂಗ ಇತ್ತು ಕರ್ಣ ಬಿಟ್ಟ ಬಾಣಕ್ಕೆ. ಆಗ ದೇವರು ರಥವನ್ನ ಗಟ್ಟಿಯಾಗಿ ತುಳಿದದ್ದಕ್ಕೆ ಅರ್ಧ ಅಡಿಯೋ ಒಂದಡಿಯೋ ಭೂಮಿಯ ಒಳಗೆ ಹೋದದ್ದರಿಂದ ಅವನ ಹಣೆ ಮೇಲೆ ತಗಲಬೇಕಾದ ಬಾಣ, ಹಣೆ ಒಡೆದು ಸಾಯಬೇಕಾದ ಬಾಣ ಕಿರೀಟಕ್ಕೆ ಬಿತ್ತು. ಸೊ ಪ್ರಾಯ ಇವತ್ತು ನಾವೆಲ್ಲ ಅಂತೇವೆ ಹೆಲ್ಮೆಟ್ ಮಸ್ಟ್ ಅಂತ. ಅವತ್ತಿನಿಂದ ಕೃಷ್ಣ
ನಿಮ್ಮ ತಲೆ ಗಟ್ಟಿಯಾಗಿ ಇರಬೇಕಾದ್ರೆ ಮಾಡಿಕೋ ಅಂತ ವ್ಯವಸ್ಥೆ ಮಾಡಿದ್ನೋ ಏನೋ ಇಲ್ಲಿ, ಅದೊಂದು ಬೇರೆ ಪ್ರಸಂಗ. ಕಾಯುವ ಭಗವಂತ ಗಟ್ಟಿಯಾಗಿ ಕಾಯಲಿ. ಅಂತೂ ತುಳಿದ ಪಾದ ಅಂದ್ರೆ ಈ ಅಭಿಪ್ರಾಯ, ಗಟ್ಟಿಯಾಗಿ ಒತ್ತಿನಂತೆ ರಥ ಕೆಳಗೆ ಹೋಯ್ತು, ಆ ಬಾಣದ ಗುರಿ ಮಿಸ್ ಆಗಿ, ಇದು ಇವನು ಊಹೆ ಇರಲಿಲ್ಲ ಕರ್ಣನಿಗೆ ಹೀಗೆಲ್ಲ ಆಗತ್ತೆ ಅಂತ. ಏನೋ ಬಿಟ್ಟದ್ದ ಅಕ್ಕಪಕ್ಕ ಬರ್ಬೋದೇ ವಿನಃ ತೀರಾ ಒಂದಡಿ ಕೆಳಗೆ ಹೋದ ಗತಿ ಏನು? ಇನ್ನೂ ಹಾಗೆಲ್ಲ, ಅದು ರಸ್ತೆ ಆದ್ರೆ ಆಗ್ಬೋದು, ನಮ್ಮ ರಸ್ತೆಗಳಲ್ಲಿ ಬೇಕಾದಷ್ಟು ಕುಣಿಗಳಿರತ್ತೆ. ಅದು ರಸ್ತೆ ಅಲ್ಲ, ಅದು ಯುದ್ಧ ಭೂಮಿ. ಯುದ್ಧ ಭೂಮಿ ಎಲ್ಲ ಫ್ಲಾಟ್ ಆಗಿತ್ತು. ಆದ್ರೆ ಕೃಷ್ಣ ತೋರಿಸ್ದ, ಹೀಗೂ ಕುಳಿಗಳಿಂದ ಉಪಯೋಗ ಇದೆ ಅಂತ ಒಂದು ಹಳ್ಳವನ್ನ ಮಾಡಿ ಅವನನ್ನ ಉದ್ಧಾರ ಮಾಡಿದ್ದು. ಆ ಅಂಶವನ್ನ ಶಿಲೆಯಾದ ಅಹಲ್ಯೆಯನ್ನು ಶುದ್ಧ ಮಾಡಿದ ಪಾದ ಒಲಿದು ಪಾರ್ಥನ ರಥವ ತುಳಿದ ಪಾದ, ಕಲಿ ಸುಯೋಧನನ ಓಲಗದಿ ಕೆಡುಹಿದ ಪಾದ. ಸುಯೋಧನ ಅಂದ್ರೆ ಕಲಿ, ಅವನು ಕೃಷ್ಣನನ್ನ ಕಟ್ಟಿ ಹಾಕಬೇಕು, ಮೊದಲು ಉಪಾಯದಿಂದ ಒಳಗೆ ಹಾಕೊಂಬುದು. ಅವನೇನೂ ದೇವರು ಉಪಾಯಕ್ಕೆ ಬಗ್ಲಿಲ್ಲ, ಹಾಗಾದ್ರೆ ಇವನನ್ನೇ ಕಟ್ಟಾಗಿ ಬಿಟ್ರೆ ಪಾಂಡವರು ಸತ್ತು ಹೋಗ್ತಾರೆ. ಎಂಥ ದುರಂತ ನೋಡಿ. ಭಕ್ತಿಯಿಂದ ದೇವರನ್ನ ವಶ ಮಾಡಿಕೊಳ್ಳೋದು ಬಿಟ್ಟು ಬಲಾತ್ಕಾರವಾಗಿ ಮಾಡ್ತೀವಿ ಅಂದ್ರೆ, ದೇವರಲ್ಲಿ ಬಾ ಕೆಲಸಕ್ಕೆ ಬರೋದಿಲ್ಲಂತೆ, ಭಾ ಬರತ್ತಂತೆ. ಬಲಾತ್ಕಾರ ಆಗಬಾರದು, ಭಕ್ತಿ ಇರ್ಬೇಕು, ಬಾ ಭಾ. ಹಾಗಾಗಿ ಅಥವಾ ನಾನು ಬಾನೇ ಬಳಸ್ತೇನೆ ಅಂದ್ರೆ ಬಾಬಾ ಅಂತ ಕೇಳ್ಬೇಕು, ಭಕುತರ ಪ್ರಿಯ ಅಂತ ಭಕ್ತಿಯಿಂದ ಕರಿಬೇಕು. ಇವನಿಗೇನಾಯ್ತು, ಕಟ್ಟಾಕ್ಲಿಕ್ಕೆ ನೋಡಿದಾಗ ಪೂರ್ಣ ಅವನನ್ನೇ ಬೀಳಿಸಿಬಿಟ್ಟ. ಕಲಿ ಸುಯೋಧನನ ಓಲಗದಿ ಕೆಡುಹಿದ ಪಾದ, ಕಲಕಿ ಕಾಳಿಂಗನ ಮೆಟ್ಟಿ ತುಳಿದ ಪಾದವನು. ಕಾಳಿಂಗ ಸರ್ಪ ಕಾಳಿಯನಾಗನ ಮೇಲೆ ಅದ್ಭುತವಾದ ನರ್ತನವನ್ನ ಮಾಡಿದ ಕೃಷ್ಣ. ಈ ಪ್ರಸಂಗ ಅಂತೂ ತುಂಬಾ ಅದ್ಭುತವಾಗಿದೆ. ವಾದಿರಾಜ ಸ್ವಾಮಿಗಳು, ಕನಕದಾಸರು ಪ್ರಾಯ ಏಕಕಾಲದಲ್ಲೇ ಇದನ್ನ ಹೇಳಿದರೋ ಏನೋ. ರುಕ್ಮಿಣೀಶ ವಿಜಯದಲ್ಲಿ ಕಾಳಿಂಗ ಮರ್ದನವನ್ನ ವಾದಿರಾಜರು ತುಂಬಾ ಸುಂದರವಾಗಿ ಸಂಸ್ಕೃತದಲ್ಲಿ ವರ್ಣನೆ ಮಾಡ್ಯಾರ. ಅನೀನದತ್ ಪದ್ಮಭವೋ ಮೃದಂಗಂ ಜಗೋ ಹನೋಮಾನ್ ಜಗತಾಮಧೀಶಂ ಅದರಜಯ ತಾಲಗತೆ ಕಪರ್ದೇನ ನರ್ತ ಗೋಪಾಲಕ ಬಾಲಮೌಲಿಹಿ. ದೇವರು ಕಾಳಿಂಗನ ಮೇಲೆ ನರ್ತನವನ್ನ ಮಾಡಬೇಕಾದ್ರೆ ಎಲ್ಲ ದೇವತೆಗಳು ಅಲ್ಲಿ ಸೇರಿದ್ರು. ಬ್ರಹ್ಮದೇವರಂದ್ರು, ಭಗವಂತ ನೀನು ನರ್ತನ ಮಾಡಬೇಕಾದ್ರೆ ಪಕ್ಕವಾದ್ಯ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ, ನಾನು ಪಕ್ಕವಾದ್ಯವನ್ನ ನುಡಿಸ್ತೇನೆ. ಯಾವ ಆರ್ಟಿಸ್ಟ್ ನೀನು ಅಂದ್ರು, ನಾನು ಮೃದಂಗವನ್ನ ಬಾರಿಸ್ತೇನೆ. ಒಳ್ಳೆ ಸಿಂಗರ್ ಬೇಕಲ್ವಾ. ಮತ್ತೊಬ್ಬ ಮಗ ವಾಯುದೇವರಂದ್ರು, ನಾನು ಚೆನ್ನಾಗಿ ಹಾಡ್ತೇನೆ. ರುದ್ರದೇವರು ತಾಳವನ್ನ ಹಾಡ್ತೇನೆ. ಆಯ್ತು, ಅದ್ಭುತವಾದ ನರ್ತನ ಪ್ರಾರಂಭ ಆಗಿದೆ. ಇದನ್ನ ನಮ್ಮ ವಾದಿರಾಜ ಸ್ವಾಮಿಗಳು ಅನೀನದ ಪದ್ಮಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮಧೀಶಂ ಅದರಶಯ ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ಕೃಷ್ಣ ನರ್ತನ ಮಾಡಿದ ಅಂತ. ಕನಕದಾಸರು ಪಕ್ಕದಲ್ಲೇ ಇದ್ದವರಂದ್ರಂತೆ, ಸ್ವಾಮಿ ಇದನ್ನು ಕನ್ನಡದಲ್ಲೂ ಹೇಳಬಹುದಾ? ಹೇಳಿ ಅಂದ್ರು. ಆ ದೇಸಿಯ ಸೊಗಡು ಆ ಭಾಷೆಯಲ್ಲಿ ಮಾಡಿಕೊಟ್ಟಾರ ಕನಕದಾಸರು. ಒಂದು ಪದ್ಯವನ್ನ, ದಶಾವತಾರವನ್ನ ಹೇಳುವ ಮಧ್ಯದಲ್ಲಿ ಬರೋದು. ಬೆಳ್ಳಿನ ಮೇಲ್ಕೈಯ ಭರ್ಮಪ್ಪ ಹಾಕ್ಯಾನು ಶಿವಪ್ಪ ತಾಳವ ಕುಟ್ಟಾನ್ಯಾಲ್, ಒಳ್ಳೊಳ್ಳೆ ಪದಗಾಣ ಹನುಮಪ್ಪ ಹಾಡ್ಯಾನು ಚಲವ ಕನಕಪ್ಪ ಕುಣದಾನ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತ ಉರುಗಾನ ಹೆಡೆಮ್ಯಾಲ್ ಧುಮುಕಾನ್ಯಾಲ್. ಉರುಗಾನ ಹೆಡೆ ಮೇಲೆ ಹಾರಾರಿ ಕುಣಿವಾಗ ನಾರೇರಿ ವರವಾನ್ ಇತ್ತಾನ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಏನ್ ಅದ್ಭುತ ರೀ! ಅವರು ಕರೆದ ಕೂಡಲೇ ಓಡೋಣ ಅನಿಸುವಷ್ಟು ಅದ್ಭುತವಾಗಿ ಕೃತಿಯನ್ನ ಮಾಡಿಕೊಟ್ಟ್ಯಾರ. ಇವ್ರದೆಲ್ಲ ಕೃತಿಗಳಲ್ಲಿರುವಂತಹ ದೊಡ್ಡ ಗುಣ ಅಂದ್ರೆ ಲೈವ್ಲಿನೆಸ್. 600-700 ವರ್ಷಗಳ ಕೆಳಗೆ ಮಾಡಿದ ಕೃತಿಗಳನ್ನ ಇವತ್ತು ಹಾಡಿದರೆ ನಮ್ಮನ್ನ ಸನ್ನಿವೇಶಕ್ಕೆ ಕರೆದುಕೊಂಡು ಹೋಗಿ ನಿಲ್ಸತ್ತೆ ಅಂದ್ರೆ ಇನ್ನೆಷ್ಟು ತಪಸ್ಸಿರಬೇಡ. ತಪಸ್ಸು ಇದ್ದರೆ ಮಾತ್ರ ಸಾಧ್ಯ. ಅನೇಕ ಹಾಡುಗಳು ಬರುತ್ತೆ, ಕೆಲವು ದಿವಸ ಆದ್ಮೇಲೆ ಅದು ಇನ್ನೊಂದು ಹಾಡಿನಿಂದ ಅದು ವ್ಯಾನಿಶ್ ಆಗಿ ಬಿಡತ್ತೆ. ಆದರೆ ಈ ದಾಸರು ಮಾಡಿದ ಕೃತಿಗಳು ಇವತ್ತು ನಮಗೆ ನೆಮ್ಮದಿಯನ್ನ ಕೊಡತ್ತೆ, ಶಾಂತಿಯನ್ನ ಕೊಡತ್ತೆ, ಕೇಳಿದಾಗ ಆನಂದವನ್ನ ತಂದು ಕೊಡತ್ತೆ. ಇಂತಹ ಅದ್ಭುತವಾದ ಕೃತಿಗಳನ್ನ ರಚನೆ ಮಾಡಿ ಬಹಳ ಸುಂದರ. ಅವರ ಕೇಶವನಾಮ ಅಂತೂ ತುಂಬಾ 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 ಅದ್ಭುತ. ಅವರು ದೇವರಲ್ಲಿ ಬೇಡೋದು ಕಡೆಯಲ್ಲಿ ಕೇಳ್ತಾರೆ, ಭಗವಂತ ನಾನು ಮಾಡಿದಂತಹ
ಏನಾದರೂ ಕೆಲಸಗಳು ನಿನಗೆ, ನಾನು ದೇವರ ಪೂಜೆಯನ್ನ ಮಾಡಿದೆ, ದೇವರ ಆರಾಧನೆಯನ್ನ ಮಾಡಿದೆ, ದೇವರ ಬಗ್ಗೆ ನಾನು ಕೊಂಡಾಡಿದೆ, ಎಲ್ಲ ಸರಿ. ಆದರೆ ಇದು ದೇವರಿಗೆ ತಲುಪಿತೋ ಇಲ್ವೋ, ದೇವರಿಗೆ ಸಂತೋಷವನ್ನ ಕೊಡ್ತೋ ಇಲ್ವೋ ಅನ್ನೋದನ್ನ ತಿಳಿಯೋದು ಹೇಗೆ? ಅಥವಾ ಬೇಡಪ್ಪ, ಸಂತೋಷ ಕೊಡೋದು ಬಿಡೋದು ಆ ನಂತರದಲ್ಲಿ, ನಾನು ಮಾಡಿದ ಕೆಲಸದಿಂದ ದೇವರನ್ನ ಕೇಳುವುದಾದ್ರೂ ಏನ್ ಕೇಳಬೇಕು? ಲಾಸ್ಟ್ ಅಲ್ವಾ ಇದು? ಅದು ದೇವರಲ್ಲಿ ಮಾತ್ರ ಸಿಗುವಂಥದ್ದಾಗಿರ್ಬೇಕು. ಪಕ್ಕದ ಮನೆಯವರಿಂದ ಸಿಗುವುದನ್ನ ನಾನು ದೇವರ ಹತ್ರ ಹೋದ್ರೆ, ಇಲ್ಲಿ ನಮಗೆ ಆಗಾಗ ನೋಡ್ತಿರ್ತೇವಲ್ಲ, ಬೆಟ್ಟ ಆಗೋದು ಇಲಿ ಹಿಡಿದಾಗೆ ಅಂತ, ಅದಾಗಬಾರ್ದು. ಹಾಗಾದ್ರೆ ದೇವರನ್ನ ಏನ್ ಕೇಳಬೇಕು? ನಮ್ಮಪ್ಪ ನಿನ್ನನ್ನ ಕೇಳೋದು ಜನ್ಮ ಕೊಟ್ಟಿ, ಆ ಜನ್ಮ ಸಾರ್ಥಕ ಆಗಬೇಕು ಅಂದ್ರೆ ಶರಣೋ ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸೆನಗೆ ನಾರಾಯಣ. ಈಶ ನಿನ್ನ ಚರಣ ಭಜನೆ ಆಶಯದ ಮಾಡುವೇನು, ದೋಷರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಭಗವಂತ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ನನ್ನಲ್ಲಿರುವ ದೋಷಗಳನ್ನ ದೂರ ಮಾಡಿ ನಿನ್ನವನನ್ನಾಗಿ ನನ್ನನ್ನ ಸ್ವೀಕಾರ ಮಾಡು ಅಂತ ದೇವರಲ್ಲಿ ಯಾವ ರೀತಿ ಕೇಳಿಕೊಳ್ಬೇಕು ಅನ್ನೋದನ್ನ ಅತಿ ಸುಂದರವಾಗಿ ತಿಳಿಸ್ತಾರೆ. ಯಮಧರ್ಮರಾಜನ ಭಯ ನಮಗೆಲ್ಲ, ಅದನ್ನ ತಪ್ಪಿಸಿಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಕೃತಿಯಲ್ಲಿ ಹೇಳ್ತಾರೆ, ಏನು ಮಾಡ್ಬೇಡ್ರು, ದೇವರು ಬಾಯಿ ಕೊಟ್ಟಾಗ ಅವನ ನಾಮಸ್ಮರಣೆಯನ್ನ ಮಾಡ್ರಿ. ಯಮಧರ್ಮರಾಜನೇ ತನ್ನ ದೂತರಿಗೆ ಹೇಳಿದಾನೆ ಅಂತ. ನಮ್ಮ ಮಧ್ವ ಪರಂಪರೆಯಲ್ಲಿ ಕನಕದಾಸರನ್ನ ಯಮನ ಅವತಾರ ಅಂತ ಹೇಳುವುದುಂಟು. ಸರಿ, ಅದು ಅವರವರ ಅಭಿಪ್ರಾಯ, ಒಪ್ಪೋದು ಬಿಡೋದು ಅವರವರಿಗೆ. ಆದರೆ ಮುಖ್ಯವಾಗಿ ಯಮನ ಬಾಧೆಯನ್ನ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸುಲಭದ ಉಪಾಯ ಕನಕದಾಸರು ಒಂದು ಹೇಳಿಕೊಟ್ಟಿದ್ದಾರೆ. ಯಮನೇ ಹೇಳಿದ್ದು ಅಂತ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿದಾನೆ, ಇಂಥವರನ್ನ ಕರ್ಕೊಂಬನ್ನಿ, ಇಂಥವರನ್ನ ಕರ್ಕೊಂಡ್ ಬರಬೇಡ್ರಿ ಅಂತ. ಅದು ನಾವೆಲ್ಲಿ ನೋಡಿರೋದಿಲ್ಲ, ಅದನ್ನ ಕೃತಿಯ ರೂಪದಲ್ಲಿ ಹೇಳ್ತಾರೆ. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ಪುರದೇ. ಬಡವನಾಗಲಿ ಅವನು ಬಲ್ಲಿದನು ಆಗಲಿ, ಕಡುಮೂರ್ಖ ಘೋರ ಪಾತಕಿಯು ಆಗಲಿ, ನುಡಿ ನುಡಿಗೆ ಮಾಧವನ ಬಿಡದೆ ಕೊಂಡಾಡುವನ ಗೊಡವೆ ಬೇಡಾದ ಯಮ ತನ್ನ ದೂತರಿಗೆ ಮುಟ್ಟಬೇಡಿ. ಎಂಥ ಮಾತು! ನಾನು ಬಡವನಾದ್ರೆ ದೇವರಿಗೆ ನಾನು ಬೇಕಾದವನ ಆಗ್ತೀನೋ ಇಲ್ಲೋ, ಅದು ಯಾವುದು? ಬಡವನಾಗಲಿ ಅವನು ಬಲ್ಲಿದನು ಆಗಲಿ, ನಿನ್ನಲ್ಲಿ ಒಂದು ಶ್ರೀಮಂತಿಕೆ ಇರಲಿ. ಏನು? ನುಡಿ ನುಡಿಗೆ ಭಗವಂತನನ್ನ ಕೊಂಡಾಡುವಂತಹ ಶ್ರೀಮಂತಿಕೆ ನಿನ್ನಲ್ಲಿತ್ತು ಅಂತಂದ್ರೆ ಯಮದೂತರು ನಿನ್ನ ಹತ್ತಿರ ಬರೋದಿಲ್ಲಪ್ಪ. ಇನ್ನು ಮುಂದೆ ಹೇಳ್ತಾರೆ, ಯಾವ ನಾಮವನ್ನ ನಾನು ಉಚ್ಚಾರಣೆ ಮಾಡಬೇಕು? ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರ ಬೇಸರದ ಹರಿಜಾನದೊಳಗೆ ಇಪ್ಪವರ, ವಾಸುಕೀಶಯನ ಕಾಗಿ ನೆಲೆಯಾದಿ ಕೇಶವನ ದಾಸರ ದಾಸರ ದಾಸರಂತೆಂಬುವರ. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನತೆ ಯಮ ತನ್ನ ಪುರದೇ. ಎಂಥ ಭರವಸೆಯನ್ನ ಕೊಟ್ರು! ಹರಿಯ ಸ್ಮರಣೆಯನ್ನ ಮಾಡಿ ಯಮನ ಭಯ ಇರೋದಿಲ್ಲ. ಆಚಾರ್ಯರು ಶಾಸ್ತ್ರಗ್ರಂಥಗಳು ಹೇಳಿದ್ದು ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಭಾಗವತಾದಿ ಗ್ರಂಥಗಳಲ್ಲಿ ಬಂತು, ಅಜಾಮಿಲೋಪಾಖ್ಯಾನದಲ್ಲಿ ಯಾರು ಭಗವಂತನ ಸ್ಮರಣೆ ಮಾಡ್ತಾರೆ ಅವರ ಸುದ್ದಿಗೆ ಹೋಗಬೇಡಿ ಅಂತ. ಅದನ್ನೆಲ್ಲ ಪುರಂದರ ನಮ್ಮ ಕನಕದಾಸರು ಪುಟ್ಟ ಕೃತಿಯ ರೂಪದಲ್ಲಿ ಕೊಟ್ಟು ಉದ್ಧಾರ ಮಾಡಿದ್ದಾರೆ. ಇನ್ನ ದೇವರಿಗೆ ನಮಿಸೋದು, ಮಂಗಲವನ್ನ ಹಾಡೋದು, ಇದೊಂದು ತುಂಬಾ ಪ್ರಸಿದ್ಧವಾದದ್ದು, ನೀವೆಲ್ಲ ಕೇಳಿದಿರಿ. ಆದರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮತ್ತೆ ಅವರ ಕೃತಿಯಲ್ಲಿ ಪಜಲ್ ಇದ್ದ ಹಾಗೆ, ಆ ಒಳಗೆ ಇಳಿದಾಗ ಆನಂದ ಜೊತೆಯಲ್ಲಿ ಇನ್ಫಾರ್ಮೇಶನ್ ಎರಡು ಬೇಕು. ಕೆಲವು ಕಡೆ ಆನಂದ ಇರುತ್ತೆ, ಇನ್ಫಾರ್ಮೇಶನ್ ಏನಿರೋದಿಲ್ಲ. ಕೆಲವು ಕಡೆ ಇನ್ಫಾರ್ಮೇಶನ್ ಇರುತ್ತೆ, ಆನಂದ ಆಗುದಿಲ್ಲ, ಸಾಕಾಯ್ತು ಸಾರ್ ಅಂತೀವಿ. ಆದ್ರೆ ಕನಕದಾಸರ ಕೃತಿಗಳಲ್ಲಿ ಇನ್ಫಾರ್ಮೇಶನ್ ಇದೆ, ಆನಂದವೂ ಇದೆ. ತುಂಬಾ ಪ್ರಸಿದ್ಧವಾದದ್ದು ಇದು, ನೀವೆಲ್ಲ ಕೇಳಿರ್ತೀರಿ. ಮಂಗಲ ಆಗ್ಬೇಕಲ್ಲ, ಮಂಗಲ ಈ ಉಪನ್ಯಾಸದ ಮಂಗಲವೇ ಆಗಬೇಕು.
ಅದು ಕನಕದಾಸರ ಕೃತಿಯಿಂದಲೇ ಮಂಗಲವನ್ನ ಹಾಡುವ ಅಂತ. ಅಂಧಕ ನನುಜನ ಕಂದನ ತಂದೆಯ ಕೊಂದವನ ಶಿರದಲ್ಲಿ ನಿಂದವನ ಚಂದದಿ ಪಡೆದನ ನಂದನೆಯಳನಾಲ ವಿಂದದಿ ಧರಿಸಿದ ಮುಕುಂದನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ. ಎಂಥ ಮಾತು ನೋಡಿ. ಅಂಧಕ ನನುಜನ ಕಂದನ. ಅಂಧಕ ಅಂದ್ರೆ ಪ್ರಾಯ ಸ್ವಲ್ಪ ಮಹಾಭಾರತದ ಪರಿಚಯ ಇದ್ದವರಿಗೆ ತಲೆಯಲ್ಲಿ ಬರೋದು ಧೃತರಾಷ್ಟ್ರ, ಕುರುಡ. ಅಂಧಕನ ಅನುಜನ, ಅವನ ಅನುಜ ಅಂದ್ರೆ ಪಾಂಡುರಾಜ. ಅವನ ಕಂದ, ಅವನ ಕಂದ ಯಾರು ಅಂತಂದ್ರೆ ನಾವು ಇಲ್ಲಿ ತೆಗೆದುಕೊಳ್ಳಬೇಕಾದದ್ದು ಧರ್ಮರಾಜ. ಅವನ ತಂದೆ ಯಮಧರ್ಮರಾಜ, ಯಮಾಂಶ ಸಂಭೂತ ಯಮಧರ್ಮರಾಜ. ಅವನನ್ನ ಕೊಂದದ್ದು ಯಾರು? ಅಲ್ಲ, ಯಮನೇ ಎಲ್ಲರನ್ನು ಕೊಲ್ತಾನೆ, ಯಮನ್ ಕೊಲ್ಲೋರು ಯಾರಪ್ಪ? ಈಗೆಲ್ಲ ಅಂತಾರಲ್ಲ ಸೂರ್ಯನ್ಗೆ ಟಾರ್ಚ ಸಾರ್ ಅಂತ. ಹಾಗೆ ಇದು ಯಾವುದಿದು? ಅಲ್ಲ, ಕೊಲ್ಲುವುದು ಅಂದ್ರೆ ಅವನನ್ನ ತಿರಸ್ಕಾರ ಮಾಡಿದ್ದು. ಮಾರ್ಕಾಂಡೇಯರನ್ನ ಎಳೆದುಕೊಂಡು ಹೋಗ್ಲಿಕ್ಕೆ ಯಮಧರ್ಮರಾಜ ಬಂದ. ರುದ್ರದೇವರನ್ನ ಆಲಿಂಗನ ಮಾಡಿಕೊಂಡಿದ್ರು ಮಾರ್ಕಾಂಡೇಯರು. ಲಿಂಗವನ್ನ ರುದ್ರದೇವರಂದ್ರು, ನನ್ನ ಭಕ್ತನನ್ನ ಮುಟ್ಟುವ ಅಧಿಕಾರ ನಿನಗಿಲ್ಲ, ಇಲ್ಲ, ನಾವು ಎಲ್ಲರನ್ನೂ ಎಳ್ಕೊಂಡು ಹೋಗೋದು, ಅವನ ಆಯುಷ್ಯ ತೀರಿದೆ. ರುದ್ರದೇವರು ಆ ತ್ರಿಶೂಲವನ್ನ ಒಗೆದು ಯಮಧರ್ಮರಾಜನನ್ನ ತಿರಸ್ಕಾರ ಮಾಡಿದ್ರು. ಆ ಅಭಿಪ್ರಾಯದಲ್ಲಿ ಅಂಧಕನ ಅನುಜ, ಧೃತರಾಷ್ಟ್ರನ ಅನುಜನಾದ ಪಾಂಡುರಾಜನ ಕಂದನಾದ ಧರ್ಮರಾಜನ ತಂದೆ ಅಂದ್ರೆ ಯಮಧರ್ಮರಾಜನನ್ನ ಕೊಂದನ ಶಿವ. ಅವನನ್ನ ಕೊಂದವನು. ಅವನ ಶಿರದಲ್ಲಿ ನಿಂದನ. ಶಿವನ ಶಿರದಲ್ಲಿ ಇರೋದು ಯಾವುದು? ಚಂದ್ರ. ಆದ್ರಿಂದ ಅವನಿಗೆ ಹೆಸರು ಚಂದ್ರ ಮೌಳೀಶ್ವರ. ಚಂದ್ರನನ್ನ ಶಿರದಲ್ಲಿ ಇಟ್ಟದ್ದರಿಂದ ಚಂದ್ರಮೌಳೀಶ್ವರ. ಹಾಗಾದ್ರೆ ಶಿರದಲ್ಲಿ ನಿಂದವನ, ಅವನ ಶಿರದಲ್ಲಿ ನಿಂದವನು ಅಂದ್ರೆ ಚಂದ್ರ. ಶಿವನ ಶಿರದಲ್ಲಿ ನಿಂತ ಚಂದ್ರನ ಚಂದದಿ ಪಡೆದನ. ಈ ಚಂದ್ರನನ್ನ ಪಡೆದವನು ಯಾರು? ಸಮುದ್ರ ರಾಜ. ಸಮುದ್ರದಲ್ಲಿ ಅಲ್ವ ಹುಟ್ಟಿದ್ದು? ಸಮುದ್ರ ಮಥನ ಮಾಡಿದಾಗ ಸಮುದ್ರ ರಾಜ. ಆ ಪಡೆದನ ನಂದನಯಳ ಅಂದ್ರೆ ಸಮುದ್ರ ರಾಜನ ಮಗಳಾದ ಲಕ್ಷ್ಮಿಯನ್ನ ವರಿಸಿದ ನಮ್ಮ ಭಗವಂತ ನಮಗೆ ಮಂಗಲವನ್ನ ಉಂಟು ಮಾಡ್ಲಿ. ಲಕ್ಷ್ಮೀಪತಿಯಾದ ಭಗವಂತ ನಮಗೆ ಅನುಗ್ರಹ ಮಾಡ್ಲಿ. ಎಂಥ ಲಕ್ಷ್ಮಿ ಅನ್ನೋದಕ್ಕೆ ಇಷ್ಟು ಅಬ್ಜೆಕ್ಟಿವ್. ಚಂದ್ರನನ್ನ ಪಡೆದ ಸಮುದ್ರ ರಾಜನ ಮಗಳಾದ ಸಮುದ್ರದಲ್ಲಿ ಆವಿರ್ಭವಿಸಿದ ಲಕ್ಷ್ಮಿಯನ್ನ ಲಗ್ನವಾದಂತಹ ಭಗವಂತ ಲಕ್ಷ್ಮೀನಾರಾಯಣರು ನಮಗೆ ಅನುಗ್ರಹ ಮಾಡ್ಲಿ. ಇದು ಮಹಾಭಾರತವನ್ನ ಅವಲೋಕನ ಮಾಡ್ರಿ ಈ ನೆಪದಿಂದಲಾದ್ರು ಅಂತ. ಹರಿಯ ಮಗನ ಶಿರ ಹರಿದನ ತಂದೆಯ ಹಿರಿಯ ಮಗನ ತಮ್ಮನ ಪಿತನ ಭರದಿ ಭಕ್ಷಿಸುವನ ಶಿರದಲ್ಲಿ ನಟಿಸಿದ ವರಕ್ಕಾಗಿ ನೆಲೆಯಾದಿ ಕೇಶವರಾಯಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ. ಹೀಗಾಗಿ ಹರಿಯ ಮಗನ ಶಿರದಲ್ಲಿ, ಹರಿಯ ಮಗನನ್ನ ಶಿರದಲ್ಲಿ ಯಾವುದದು? ಹರಿಯ ಮಗನ ಅಥವಾ ಇಲ್ಲಿ ಹಿರಿಯ ಮಗನ ಅಂತಾನೋ ಒಂದು ಪಾಠವನ್ನ ಹೇಳ್ತಾರೆ. ಹಿರಿಯ ಮಗನ ಅಥವಾ ಹರಿಯ ಮಗನ. ಹರಿ ಅಂದ್ರೆ ಸೂರ್ಯ ಅಂತ. ಹರಿ ಅನ್ನೋದಕ್ಕೆ ಸೂರ್ಯ ಅಂತ. ಹರಿ ಅಂದ್ರೆ ಇಂದ್ರ, ಸೂರ್ಯ, ಸಾಕ್ಷಾತ್ ಭಗವಂತ, ಈ ಅರ್ಥಗಳೆಲ್ಲ ಇದ್ದಾವೆ. ಹರಿಯ ಮಗನ ಅಂದ್ರೆ ಸೂರ್ಯಪುತ್ರನಾಗಿ ಅವತಾರ ಮಾಡಿದ ಕಾರಣ. ಹರಿಯ ಮಗನ ಶಿರ ಹರಿದನ ತಂದೆಯ ಸೂರ್ಯಪುತ್ರನಾದ ಕರ್ಣನ ಶಿರ ತರಿದವನು ಯಾರು? ಅವನ ತಲೆಯನ್ನ ಆಂಜಲಿಕಾಸ್ತ್ರದಿಂದ ತರಿದವನು ಅಂದ್ರೆ ಅರ್ಜುನನ ತಂದೆ. ಅರ್ಜುನನ ತಂದೆ ಪಾಂಡುರಾಜ. ಹರಿಯ ಮಗನ ಶಿರ ಹರಿದನ ತಂದೆಯ ಹಿರಿಯ ಮಗನ ತಮ್ಮನ. ಪಾಂಡುರಾಜನ ಹಿರಿಯ ಮಗ ಧರ್ಮರಾಜ. ಅವನ ತಮ್ಮನ ಪಿತನ. ಅವನ ತಮ್ಮ ಅಂತಂದ್ರೆ ನಾವು ಇಲ್ಲಿ ವಿವಕ್ಷಿತವಾದದ್ದನ್ನು ತಗೋಬಹುದು. ತಮ್ಮ ಭೀಮಸೇನ. ಅವನ ಪಿತ ಅಂದ್ರೆ ಭೀಮಸೇನ ದೇವರ ತಂದೆಯ ಯಾರು ಅಂದ್ರೆ ವಾಯುದೇವರು. ಆ ವಾಯುದೇವರನ್ನ ಭರದಿ ಭುಂಜಿಸುವನ ಅಂದ್ರೆ ವಾಯುವನ್ನ ಪಾನ ಮಾಡಿ ಬದುಕುವಂಥದ್ದು. ವಾಯುವೇ ಆಹಾರವಾಗಿ ಉಳ್ಳದ್ದು ಅಂದ್ರೆ ನಮ್ಮ ಹಾವುಗಳು ಅದು
ವಾಯುವನ್ನ, ಗಾಳಿಯನ್ನ ಕುಡ್ಕೊಂಡು ಬಹಳ ದಿವಸ ಇರತ್ತಂತೆ, ವಾಯುಭಕ್ಷ ಅಂತ ಕರೀತಾರೆ. ಹಾಗಾಗಿ ಗಾಳಿಯನ್ನ ಕುಡಿದು ಇರುವಂತಹ ಹಾವು, ಇಲ್ಲಿ ತೆಗೆದುಕೊಳ್ಳಬೇಕಾದಂತಹ ಹಾವು ಯಾವುದು ಅಂದ್ರೆ ಕಾಳಿಯ ನಾಗ. ಆ ಕಾಳಿಯ ನಾಗನ ಶಿರದಲ್ಲಿ ನಟಿಸಿದ, ಅದ್ಭುತವಾಗಿ ನರ್ತನ ಮಾಡಿದ ವರಕಾಗಿ ನೆಲೆಯಾದಿ ಕೇಶವರಾಯಗೆ, ಆ ಕೃಷ್ಣನಿಗೆ ಮಂಗಲ, ಕೃಷ್ಣ ನಮಗೂ ಮಂಗಲವನ್ನ ಮಾಡು, ಕಾಳಿಯ ನಾಗನ ಮೇಲೆ ನೀನು ಮರ್ದನವನ್ನ ಮಾಡಿ ಅವನಲ್ಲಿದ್ದ ವಿಷವನ್ನೆಲ್ಲ ನೀನು ಹೊರಗೆ ಹಾಕಿದಂತೆ ನಮಗೂ ತಲೆ ತುಂಬ ಕೆಟ್ಟ ಕೆಲಸಕ್ಕೆ ಬಾರದ ಕೆಟ್ಟ ಕೆಟ್ಟ ವಿಷಯಗಳು ಇದೆ. ಅಲ್ಲಿ ವಿಷ ಇತ್ತು, ಇಲ್ಲಿ ಇನ್ನೊಂದು ಎಕ್ಸ್ಟ್ರಾನೇ ಇದೆ. ಈ ವಿಷರೂಪವಾದ ವಿಷಯವನ್ನ ನೀನು ದೂರ ಮಾಡಿ ನೀನೇ ನನ್ನ ತಲೆಯಲ್ಲಿ ವಿಷಯವಾಗಿ ನಿಂತು ನನ್ನನ್ನು ಉದ್ಧಾರ ಮಾಡು ಅಂತ ಕನಕದಾಸರು ಕೇಳಿದ. ಈ ರೀತಿಯಲ್ಲಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡುವ ಅದ್ಭುತವಾದಂತಹ ಕೃತಿಗಳನ್ನ ಕೊಟ್ಟಂತಹ ಮಹಾನುಭಾವರು. ಹರಿಭಕ್ತಿ ಸಾರ ಅಂತ ತುಂಬಾ ಚೆನ್ನಾಗಿದೆ. ರಕ್ಷಿಸಲಿ ಎಮ್ಮನು ಅನವರತ, ಅದು ಸೀರೀಸ್ ವೈಸ್ ಹೇಳುವಷ್ಟು ತುಂಬಾ ವಿಸ್ತಾರವಾದದ್ದು, ತುಂಬಾ ಅದ್ಭುತವಾದದ್ದು. ಅಂತಹ ಕನಕದಾಸರ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಆಗಲಿ. ಈ ಒಂದು ಕನಕದಾಸರ ಮಹಿಮೆಯನ್ನ ನಮ್ಮ ನಿಮ್ಮ ಮನೆಯವರೆಗೂ ತಲುಪಿಸ್ತಾ ಇರುವಂತಹ ಮಧ್ವಾಚಾರ್ಯರ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಸಂಧ್ಯಾರಾವ್ ಅವರು. ಅವರಿಗೆ, ಅವರ ಕುಟುಂಬಕ್ಕೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡಲಿ. ಬಹಳ ಅದ್ಭುತವಾದಂತಹ ಕೆಲಸ ಮಾಡ್ತಾ ಇದೆ. ನಿಮ್ಮವ್ರಿಗೂ ಹೇಳಿ, ನೀವು ನೋಡಿ ಆನಂದಪಟ್ಟು ಏನಾದರೂ ಸಲಹೆ ಸೂಚನೆಗಳು ಇದ್ರೆ ಅವಶ್ಯವಾಗಿ ಹೇಳಿದಾಗ ಇದರ ಇಂಪ್ರೂವ್ಮೆಂಟ್ಗೆ ಅದು ಉಪಯೋಗವೂ ಆಗುತ್ತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.